ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶೂಸ್ ಕ್ರಿಯೇಟಿವ್ ಕಾರ್ನರ್. ಹೇಗಿದ್ದೀರಾ ಎಲ್ರೂ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಒಂದು ಪ್ರೋಟೀನ್ ಯುಕ್ತವಾದ ಮೊಟ್ಟೆಯ ಸಲಾಡ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ. ಹಾಗೆ ಅದರ ಉಪಯೋಗವನ್ನು ಕೂಡ ತಿಳ್ಕೊಳ್ಳೋಣ. ಸಲಾಡ್ ಸೇವನೆಯಿಂದ ಆರೋಗ್ಯಕ್ಕೆ ಅನೇಕ ಪ್ರಯೋಜನಗಳಿವೆ. ಮೊಟ್ಟೆಯು ಪ್ರೋಟೀನ್ ಮತ್ತು ಪೋಷಕಾಂಶಗಳ ಆಗರವಾಗಿರುವುದರಿಂದ ಇದನ್ನು ತರಕಾರಿಗಳೊಂದಿಗೆ ಸೇರಿಸಿ ಸಲಾಡ್ ರೂಪದಲ್ಲಿ ಸೇವಿಸುವುದು ಅತ್ಯುತ್ತಮ ಆಹಾರ ಕ್ರಮವಾಗಿದೆ. ಮೊಟ್ಟೆ ಸಲಾಡ್ನ ಪ್ರಮುಖ ಪ್ರಯೋಜನಗಳು ಇಲ್ಲಿವೆ. ಉತ್ತಮ ಗುಣಮಟ್ಟದ ಪ್ರೋಟೀನ. ಮೊಟ್ಟೆಗಳಲ್ಲಿ ದೇಹಕ್ಕೆ ಅಗತ್ಯವಿರುವ ಎಲ್ಲಾ 9 ಅಗತ್ಯ ಅಮೈನೋ ಆಮ್ಲಗಳಿವೆ. ಸಲಾಡ್ ರೂಪದಲ್ಲಿ ಇದನ್ನು ಸೇವಿಸುವುದರಿಂದ ಸ್ನಾಯುಗಳ ಬೆಳವಣಿಗೆ ಮತ್ತು ದುರಸ್ತಿಗ ಸಹಕಾರಿಯಾಗುತ್ತದೆ. ತೂಕ ಇಳಿಸಲು ಸಹಕಾರಿ. ಮೊಟ್ಟೆ ಸಲಾಡ್ನಲ್ಲಿ ಪ್ರೋಟೀನ್ ಹೆಚ್ಚಾಗಿರುವುದರಿಂದ ಇದನ್ನು ತಿಂದ ನಂತರ ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದ ಅನುಭವವಾಗುತ್ತದೆ. ಇದು ಅನಗತ್ಯ ಹಸಿವನ್ನು ಕಡಿಮೆ ಮಾಡಿ ತೂಕ ಇಳಿಸಲು ಸಹಾಯ ಮಾಡುತ್ತದೆ. ಕಣ್ಣಿನ ಆರೋಗ್ಯಕ್ಕೆ ಉತ್ತಮ. ಮೊಟ್ಟೆಯ ಹಳದಿ ಭಾಗದಲ್ಲಿರುವ ಲ್ಯೂಟಿನ್ ಮತ್ತು ಜಿಯಾಕ್ಸಾಂಥಿನ್ ಎಂಬ ಆಂಟಿಆಕ್ಸಿಡೆಂಟ್ಗಳು ಕಣ್ಣಿನ ದೃಷ್ಟಿಯನ್ನು ಸುಧಾರಿಸಲು ಮತ್ತು ಕಣ್ಣಿನ ಪೊರೆಯಂತಹ ಸಮಸ್ಯೆಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತವೆ. ಮೆದುಳಿನ ಕಾರ್ಯಕ್ಷಮತೆ. ಮೊಟ್ಟೆಯಲ್ಲಿರುವ ಕೋಲಿನ್ ಎಂಬ ಪೋಷಕಾಂಶ ಮೆದುಳಿನ ಬೆಳವಣಿಗೆಗೆ ಮತ್ತು ಸ್ಮರಣಶಕ್ತಿ ಹೆಚ್ಚಿಸಲು ಅತ್ಯಂತ ಅವಶ್ಯಕವಾಗಿದೆ. ಜೀವಸತ್ವಗಳು ಮತ್ತು ಖನಿಜಗಳ ಆಗರ. ವಿಟಮಿನ್ ಬಿ12 ಮತ್ತು ಡಿ. ನರಗಳ ಆರೋಗ್ಯ ಮತ್ತು ಮೂಳೆಗಳ ಬಲಕ್ಕೆ ಸಹಕಾರಿ. ತರಕಾರಿಗಳ ಪೋಷಣೆ. ಸಲಾಡ್ನಲ್ಲಿ ಬಳಸುವ ಸೌತೆಕಾಯಿ, ಟೊಮ್ಯಾಟೊ, ಈರುಳ್ಳಿ ಮತ್ತು ಸೊಪ್ಪುಗಳು ದೇಹಕ್ಕೆ ಅಗತ್ಯವಾದ ನಾರಿನಂಶ ಮತ್ತು ವಿಟಮಿನ್ ಸಿಯನ್ನು ಒದಗಿಸುತ್ತವೆ. ಮೊಟ್ಟೆ ಸಲಾಡ್ ತಯಾರಿಸುವಾಗ ಗಮನಿಸಬೇಕಾದ ಅಂಶಗಳು. ಮಯೋನೀಸ್ ಬದಲಿಗೆ ಮೊಸರು ಬಳಸಿ. ಸಲಾಡ್ ತಯಾರಿಸುವಾಗ ಅತಿಯಾದ ಮಯೋನೀಸ್ ಬಳಸುವ ಬದಲು ಗಟ್ಟಿ ಮೊಸರು ಅಥವಾ ನಿಂಬೆ ರಸ ಬಳಸಿದರೆ ಅದು ಇನ್ನೂ ಹೆಚ್ಚು ಆರೋಗ್ಯಕರವಾಗಿರುತ್ತದೆ. ಹಸಿರು ತರಕಾರಿಗಳನ್ನು ಸೇರಿಸಿ. ಪಾಲಕ್ ಅಥವಾ ಲೆಟಿಸ್ನಂತಹ ಎಲೆ ತರಕಾರಿಗಳನ್ನು ಸೇರಿಸುವುದರಿಂದ ನಾರಿನಂಶ ಹೆಚ್ಚಾಗುತ್ತದೆ. ಹಾಯ್ ಫ್ರೆಂಡ್ಸ್, ಹೆಲ್ತಿ ಸಲಾಡ್ ಮಾಡಿದ್ದೆ. ಇದನ್ನ ಹಸ್ಬೆಂಡಿಗೆ ಕೊಡ್ತಾ ಇದ್ದೀನಿ ಟೇಸ್ಟ್ ಮಾಡೋಕ್ಕೆ. ನೋಡಿ ನಾವು ಹೇಳಿ ಹೇಳ್ತಾರೆ ಅಂತ ರಿವ್ಯೂ ಕರೆಕ್ಟಾಗಿ ಹೇಳಬೇಕು ಹೇಗಿದೆ ಅಂತ, ಆಯಿತಾ? ಕ್ರಂಚಿಯಾಗಿದೆ. ಫಿಲ್ಡ್ ವಿತ್ ಪ್ರೋಟೀನ್ಸ್, ವೆಜ್ಜೀಸ್, ಗುಡ್ ಹೆಲ್ತಿ ಆಪ್ಷನ್ ಅನ್ಬೋದು. ಟೇಸ್ಟಿಯಾಗೂ ಇದೆ. ಆಬ್ವಿಯಸ್ಲಿ ಟ್ರೈ ಮಾಡಿ, ಚೆನ್ನಾಗಿದೆ. ಥಮ್ಸ್ ಅಪ್ ಫ್ರಮ್ ಮೈ ಸೈಡ್. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.